ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 268. ಇವತ್ತಿನ ಕತೆ ಕುಂಟ ಕುರುಡ. ಒಂದು ಊರಿನ ಹೊರಗಡೆಗೆ ಒಂದು ಅರಳಿಕಟ್ಟೆ ಇದೆ. ಅಲ್ಲಿ ಬಹಳ ಜನ ಹೋಗೋರು ಬರೋರು ಎಲ್ಲ ಇರ್ತಾರೆ. ಅಲ್ಲೊಬ್ಬ ಕುಂಟ ಇದ್ದಾನೆ. ಕುಂಟ ಅಂದರೆ ಯಾರಿಗೆ ಕಾಲು ನಡೆಯೋಕ್ಕಾಗಲ್ಲ ಅವನೇ ಕುಂಟ. ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿಲ್ಲ. ಅದು ಯಾವಾಗಲೂ ತಿಳುವಳಿಕೆ ಬಂದಾಗಿಂದ ಈ ಕಟ್ಟೆ ಮೇಲೆ ಕೂತ್ಕೊತಾನೆ. ಅವನಿಗೆ ಈ ತೊಡೆಯಿಂದ ತೆಳಗಡೆಗೆ ಕಾಲು ಬೆಳವಡೆಗೆ ತುಂಬ ತೆಳುವಾಗಿದೆ. ಹಾಗಾಗಿ ತೆಳ್ಕೊಂಡು ಓಡಾಡಬೇಕು. ಶಾಲೆಗೂ ಹೋಗಿಲ್ಲ, ಅಪ್ಪ ಅಮ್ಮ ಇಲ್ಲ, ತಬ್ಲಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿದ್ದಾನೆ. ಎಲ್ಲರೂ ಕುಂಟ ಕುಂಟ ಅಂತ ಕರೀತಾರೆ. ಅವನ ಹೆಸರೇ ಇಲ್ಲ, ಕುಂಟ ಅಂತಲೇ ಕರೆಯೋದು. ಸರಿ, ಕುಂಟ ಏನು ಮಾಡ್ತಿದ್ದ, ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಳ್ತಿದ್ದ. ಏನು ಕೊಡ್ತಾರೋ ಅದರಲ್ಲಿ ಜೀವನ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಕೆರೆ ಇತ್ತು, ತೆಳ್ಕೊಂಡು ಹೋಗಿ ಒಂದ್ಸಲ ಸ್ನಾನ ಮಾಡೋನು, ಕೂತ್ಕೊಳ್ಳೋನು. ಕೊಟ್ಟಿದ್ರಲ್ಲಿ ಏನು ಸಿಗುತ್ತೋ ಕೆಲವರು ದುಡ್ಡು ಹಾಕೋರು, ಇನ್ನು ಕೆಲವರು ಅಕ್ಕಿ ಹಾಕೋರು. ಮನೆ ಹತ್ರ ಹೋಗೋಕೆ ಆಗ್ತಿರ್ಲಿಲ್ಲ ಅವನಿಗೆ. ಆ ದುಡ್ಡಿನಲ್ಲಿ ಎಲ್ಲೋ ಬಂದೋ ಬಾಳೆಹಣ್ಣು ಏನೋ ತಿನ್ಕೊಂಡು ಕಾಲ ಹಾಕಿರ್ತಿದ್ದ. ಅಯ್ಯೋ, ನನಗೆ ನಡೆಯೋ ಶಕ್ತಿ ಇದ್ದಿದ್ದರೆ ಊರು ತುಂಬ ಹೋಗಿ ಭಿಕ್ಷೆ ಬೇಡ್ಕೊಂಬಿಡ್ತಿದ್ದೆ ಅಂತ ದುಡಿತಿದ್ದೆ ಅನ್ನಿಸ್ಲಿಲ್ಲ ಅವನಿಗೆ. ಪಾಪ ಹಾಗೆ ಇದ್ದಾನೆ. ಒಂದಿನ ಏನಾಗಿದೆ, ನೋಡ್ತಾ ಇದ್ದಾನೆ, ಯಾವುದೋ ಒಂದು ಲಾರಿ ಬಂತು. ಲಾರಿಯಿಂದ ಯಾರ್ಯಾರು ಒಂದಿಷ್ಟು ಜನ ಇಳಿದ್ರು. ಅದ್ರಲ್ಲಿ ನೋಡಿದ್ರೆ ಒಬ್ಬ ಕುರುಡ ಇಳಿದ್ಬಿಟ್ಟಿದ್ದಾನೆ. ಅದು ಯಾಕೆ ಬಂದ ಇವರಿಗೆ ಗೊತ್ತಿಲ್ಲ. ಹೆಂಗೆ ಬಂದ, ಯಾರೋ ಜೊತೆಗೆ ಬಂದುಬಿಟ್ಟಿದ್ದಾನೆ. ಅವನು ಭಿಕ್ಷುಕನೇ. ಅವನಿಗೆ ಹೊಸ ಜಾಗ, ಎಲ್ಲೂ ಹೋಗ್ತಿಲ್ಲ, ಡಿಕ್ಕಿ ಹೊಡ್ಕೊಳ್ತಿದ್ದಾನೆ, ಬಿಡ್ತಿದ್ದಾನೆ. ಅವನು ಇವನಿಗೆ ಭಿಕ್ಷುಕ. ಅವನು ಅಲ್ಲೆಲ್ಲ ಅಮ್ಮ ತಾಯಿ ಏನಾರು ಹಾಕ್ರವ, ಏನಾರು ಹಾಕ್ರಿ ಅಂತಿದ್ದಾನೆ. ಎಲ್ಲರಿಗೂ ಆಶ್ಚರ್ಯ, ಯಾವನೋ ಇವನೇ ಅವನೋ ಬಂದಿದ್ದಾನೆ ಅಂತ. ಸರಿ, ಯಾರು ಹಾಕಿದ್ರು ಎಲ್ಲಿ ಕೂತ್ಕೋಬೇಕು ನಿಂತ್ಕೋಬೇಕು ಗೊತ್ತಾಗ್ತಿಲ್ಲ. ಇವನಿಗೆ ಎದ್ದು ಹೋಗೋಕ್ಕಾಗ್ತಿಲ್ಲ ಕುಂಟನಿಗೆ. ಕುರುಡ ಬಾಗಿಲಿ ಇಂದ. ಕುರುಡನಿಗೆ ಯಾರನ್ನು ಕರೀತಿದ್ದಾರೆ ಅಂತ ಸೀದಾ ಬಂದ ಈ ಕಡೆಗೆ. ಧ್ವನಿ ಕೇಳಿ ಅವನ ಕೈಯನ್ನು ಹಿಡ್ಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡ ಕುಂಟ. ಕುರುಡ ಅಂತ ಹೇಳಿದ ಬೇಜಾರಾಗಲಿಲ್ವಾ, ನಿನ್ನ ಹೆಸರೇನು ಅಂತ. ಅಯ್ಯೋ ಅಣ್ಣ, ನಾನು ಹುಡ್ದಾಗಿನಿಂದ ಕುರುಡ. ಎಲ್ಲರೂ ನನಗೆ ಹೆಸರು ಯಾರು ಇಡ್ತಾರೆ, ನನಗೆ ಕುರುಡ ಅಂತ ಕರೀತಾರೆ. ಅಣ್ಣ ನೀನು ಯಾರು, ನಾನು ಯಾಕೆ ಕರೆದೆ, ಏನಿದು ಅಂತ. ನೋಡಪ್ಪ, ನಿನ್ನಂಗೆ ನಾನು ಸಹಿತ ಕುಂಟ. ನನಗೆ ಹೆಸರೇ ಇಲ್ಲ, ಕಾಲೇ ನಡೆಯೋಕ್ಕಾಗಲ್ಲಪ್ಪ, ತೆಳ್ಕೊಂಡು ಓಡಾಡಬೇಕು. ನಾನು ನಿನ್ನಂಗೆ ಭಿಕ್ಷೆ ಬೇಡ್ಕೊಂಡೇ ಇರೋನು. ಸರಿ, ಪಕ್ಕದಲ್ಲಿ ಕೂತ್ಕೊಂಡು ಏನಾಯಿತು, ಅವತ್ತೇನು ಒಂದಿಷ್ಟು ದುಡಿಮೆ ಆಗಿತ್ತು ಅಂದರೆ ಭಿಕ್ಷೆ ಬೇಡಿದ್ರಲ್ಲಿ ಒಂದಿಷ್ಟು ಬಿಸ್ಕತ್ತು ಬಾಳೆಹಣ್ಣು ಬಂದು ತಂದಿದ್ದ. ಕೂತ್ಕೊ ಅಂತ ಹೇಳಿ ಅವನಿಗೂ ತಿನ್ನಕ್ಕೆ ಕೊಟ್ಟು ಒಂದಿಷ್ಟು ನೀರು ಕೊಟ್ಟ, ಕುಡ್ದ. ಅಲ್ಲೋ ಕುರುಡ, ಅದು ಎಲ್ಲಿಂದ ಬಂದ್ಯೋ ಅಣ್ಣ, ನನ್ನ ಊರು ಕೇರಿ ಗೊತ್ತಿಲ್ಲ. ಅದ್ಯಾರೋ ಈ ಕಡೆ ಬಂತು, ಬಾ ಅಂತ ಕರ್ಕೊಂಡವ್ರು ಇಲ್ಲಿ ಬಂದರು. ಈ ಊರಿನಲ್ಲಿ ಜಾಸ್ತಿ ಭಿಕ್ಷೆ ಸಿಗತ್ತೆ ಅಂತ ಬಂದಿದ್ದೀನಿ, ಹೆಂಗಾದ್ರು ಬದುಕಬೇಕು ಅಂತ. ಅಯ್ಯೋ, ಈ ಊರಲ್ಲಿ ಹೊಸ ಜಾಗ, ಅದು ಹೆಂಗೆ ಬದುಕ್ತೀಯೋ ಅಂದಾಗ ಏನು ಮಾಡೋಕ್ಕಾಗತ್ತೆ ಅಣ್ಣ. ನೋಡು, ದೇವ್ರು ನೀನು ಕುಂಟ ಮಾಡಿದ್ದಾನೆ, ಕುರುಡ ಮಾಡಿದ್ದಾನೆ, ಎಲ್ಲ ಭಗವಂತನ ಇಚ್ಛೆ ಅಂತ. ನಮ್ಮ ಕುಂಟನಿಗೆ ಒಂದು ಯೋಚನೆ ಬಂದುಬಿಡ್ತು. ಕುರುಡ ನೋಡು, ನಾನು ಕಾಲಿಲ್ಲ, ಕುರುಡ ನಿನಗೆ ಕಣ್ಣಿಲ್ಲ, ಆದರೆ ನಾವಿಬ್ಬರು ಸೇರಿಬಿಟ್ರೆ ಒಂದು ರೀತಿ ಒಳ್ಳೇದಾಗತ್ತೆ. ಏನಣ್ಣ, ನೋಡು, ನೀನು ಕಟ್ಟುಮಸ್ತಾಗಿದೀಯ, ಕಣ್ಣು ಕಾಣಲ್ಲ, ಎಲ್ಲಿಗೆ ಬೇಕು ಓಡಾಡ್ಬೋದು, ಆದರೆ ಎಲ್ಲಿ ಅಂತ ಗೊತ್ತಾಗಲ್ಲ. ನಾನು ಸ್ವಲ್ಪ ತಳ್ಳಗಿದ್ದೀನಿ, ನೋಡು, ನನ್ನನ್ನು ನೀನು ಹೆಗಲ ಮೇಲೆ ಕೂಡ್ಸ್ಕೊಂಬಿಡು, ನಾನು ದಾರಿ ತೋರಿಸ್ತೀನಿ, ಈ ಕಡೆ ಹೋಗೋಣ ಅಂಥೇಳಿ. ಊರಿನಲ್ಲಿ ದೇವಸ್ಥಾನ ಇದೆ, ಬೇಕಾದಷ್ಟು ಜನ ಊಟ ಅನ್ನ ಎಲ್ಲ ಹಾಕ್ತಾರೆ, ಮುದ್ದೆ ರೊಟ್ಟಿ ಸಿಗತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಇಬ್ಬರು ಒಟ್ಟಾಗಿ ಹೋದರೆ ನಿನಗೆ ಧನ್ಯವಾದ ಹೇಳು, ನಾನು ಕೆಳಗಿಳಿಸು, ಆಮೇಲೆ ಸ್ವಲ್ಪ ಹೊತ್ತು ಇಬ್ಬರು ವಿಶ್ರಾಂತಿ ತೊಗೊಂಡು ಭಿಕ್ಷೆ ಬೇಡ್ಕೊಂಡು ಇಬ್ಬರು ಹೊಟ್ಟೆ ತುಂಬ ತಿಂದು ಏನೋ ಜೀವನ ಮಾಡ್ಬೋದು ಕಣೋ. ಕೂಡಲೇ ಇಬ್ಬರಿಗೂ ಸಂತೋಷ, ಒಬ್ರಿಗೊಬ್ರು ಅಪ್ಕೊಂಬಿಟ್ರು. ನೋಡು, ದೇವ್ರ ಕರುಣಾಮಯಿ ಅನ್ನೋದು ಹೀಗೇನೆ. ನೀನು ಕುಂಟ, ಓಡಾಡೋಕ್ಕಾಗಲ್ಲ, ಕುರುಡ, ನನಗೆ ಜಗತ್ತೇ ಕಾಣಲ್ಲ, ಆದರೆ ನಮ್ಮಿಬ್ಬರಿಗೂ ಒಂದು ಮಾಡಿಬಿಟ್ನಲ್ಲ, ಆಯಿತು ಅಂಥೇಳಿ ಮಾನದಿಂದ ನೀನು ಹೊಸ ರೀತಿ ಭಿಕ್ಷೆ ಶುರುವಾಗಿಬಿಡ್ತು. ಕಟ್ಟುಮಸ್ತಾಗಿದ್ದ ಕುರುಡ ಕುಂಟನ ಹೆಗಲ ಮೇಲೆ ಕೂಡಿಸ್ಕೊಳ್ಳೋನು. ಸೀದಾ ಹೋಗೋರು ಎಲ್ಲ ಮನೆ ಬಂದು ಅಮ್ಮ ಭಿಕ್ಷೆ ಹಾಕಿ, ಕುಂಟ ಬಂದಿದ್ದೀವಿ ಕೂಡಲೇ ಇವ್ರು ಜೋಡಿ ನೋಡಿ ಜನಕ್ಕೆ ನಗು ಬಂದು ಅಯ್ಯೋ ಪಾಪ ಅಂಥೇಳಿ ಅವ್ರಿಗೂ ಸಹಿತ ಹೆಚ್ಚು ಭಿಕ್ಷೆ ಹಾಕ್ತಿದ್ರು. ರೊಟ್ಟಿ ಹಾಕಿದ್ರು, ಅಕ್ಕಿ ಹಾಕಿದ್ರು, ಈ ಜೋಳ ಹಾಕಿದ್ರು, ಎಲ್ಲ ಹಾಕಿ ಕಳಿಸೋರು, ದುಡ್ಡು ಕೊಡೋರು, ದೇವಸ್ಥಾನ ಮುಂದೆ ಕೂತ್ಕೊಳ್ಳೋರು. ಇವ್ರ ಜೀವನ ನೆಮ್ಮದಿಯ ಕಳೀತಿತ್ತು. ಏನು ಸಂಪಾದನೆ ಮಾಡಿದ್ದು ತಗೊಂಬಂದು ಮತ್ತು ಮಾಮೂಲಿ ಅರಳಿಕಟ್ಟೆ ಹತ್ರ ಪಕ್ಕದಲ್ಲಿ ಕೆರೆಯಿಂದ ನೀರು ತಂದು ಇಟ್ಕೊಳ್ಳೋರು, ರೊಟ್ಟಿ ಗಿಟ್ಟಿ ಎಲ್ಲ ತಿನ್ನೋರು. ಸಾಯಂಕಾಲ ಒಂದು ಸುತ್ತ ಹೊಡ್ಕೊಂಡು ಬರೋರು. ಕತ್ಲಾದ ಮೇಲೆ ಇಬ್ಬರು ಹೋಗ್ತಿರ್ಲಿಲ್ಲ, ಅಲ್ಲೇ ಮಾತಾಡ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ನಿದ್ದೆ ಮಾಡ್ಕೊಂಡು ಇರೋರು.
ಹಿಂಗೆ ಕಳೀತಾ ಇದೆ. ಒಂದಿನ ಏನು ಕಷ್ಟ ಸುಖ ಮಾತಾಡ್ಬೇಕಲ್ಲಪ್ಪ. ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಕುಂಟನಿಗೆ ಇಡೀ ಜಗತ್ತು ಕಾಣುತ್ತೆ, ಇವನಿಗೆ ಬರೀ ಕೇಳುತ್ತೆ ಕುರುಡನಿಗೆ. ಅವಾಗ ಹೇಳ್ದ, ನೋಡ ಕುರುಡ, ಒಂದು ವಿಷಯ ಆಗ್ಬಿಡ್ತು ಕಣ. ಏನಣ್ಣ, ಏನಾಯ್ತು? ಅದೇ ದೇವಸ್ಥಾನದ ರಸ್ತೆ ಅಲ್ಲಿ ಹೋಗ್ತೀವಲ್ಲ, ಆ ದೊಡ್ಡ ಗೌಡ್ರ ಮನೆ ಪಾಪ ಹೆಣ್ಣು ಮಗಳು ನಾವು ಹೋದಾಗ ಬರ್ರಪ್ಪ ಕುರುಡಣ್ಣ ಕುಂಟಣ್ಣ ಅಂತೇಳಿ ಅಣ್ಣ ಅಂತ ನೀವು ಮಾತಾಡ್ತೀವಿ, ಭಿಕ್ಷೆ ಆಗ್ತಿತ್ತಲ್ಲಪ್ಪ ತಾಯಿ. ನೋಡೋ, ನೆನ್ನೆ ನಾವು ಆ ಕಡೆ ಹೋಗಲಿಲ್ಲ, ಯಾರೋ ಹೇಳಿದ್ರು ಕಣೋ, ಆ ತಾಯಿ ತನ್ನ ಮಗುಗೆ ಹಾಲು ಕೊಡ್ತಾ ಇದ್ಲಂತೆ. 6 ತಿಂಗಳು ಮಗು ಕಣೋ. ಹಾಲು ಕುಡಿತಾ ಕುಡಿತಾ ಮಗು ಹಂಗೆ ಸತ್ತೋಗ್ಬಿಡ್ತಂತ ಕಣೋ. ಊರು ತುಂಬ ಅಳ್ತಾ ಇದ್ದಾರೆ ಕಣೋ ಜನ. ಭಾಳ ಎಲ್ಲರಿಗೂ ದುಃಖ. ಪಾಪ 6 ತಿಂಗಳು ಮಗು ನೋಡು, ಹಾಲು ಕುಡಿತಾ ಸತ್ತೋಗ್ಬಿಡ್ತು. ಅಯ್ಯೋ ಪಾಪ, ನಮ್ಮಂಥವ್ರಿಗೆ ಸಾವು ಬರಲ್ಲ ನೋಡು ಕುಂಟಣ್ಣ. ನೋಡು, ನಾನು ಕುರುಡ, ನನಗೆ ಬಂದಿದ್ರೆ ಚೆನ್ನಾಗಿತ್ತು ಸಾವು ಅಂತ ಹೇಳಿದಾಗ ಏನು ಮಾಡೋಕ್ಕಾಗತ್ತೆ, ಸಮಾಧಾನ ಮಾಡಿಕೊಂಡ್ರು. ನಮ್ಮ ಕುರುಡನಿಗೆ ಒಂದು ಕುತೂಹಲ ಬಂತು. ಅಲ್ಲ ಕುಂಟಣ್ಣ, ತಪ್ಪು ತಿಳ್ಕೊಬೇಡ, ನನಗೆ ಕಣ್ಣೇ ಕಾಣಲ್ಲ, ಹಾಲು ಕುಡಿತಾ ಇತ್ತು ಮಗು ಅಂತ ಹೇಳಿದೆ. ಮಗುಗೆ ಹಾಲು ಕೊಡುತ್ತಿದ್ರು ಅಂತ. ಅಲ್ವಾ ಕುಂಟ, ಹಾಲು ಅಂದ್ರೆ ಹೆಂಗಿರುತ್ತೋ ಅಂತ ಕೇಳ್ದ ಕುರುಡ. ಇವು ನಕ್ಕ ಬಿಟ್ಟ. ಅಯ್ಯೋ ಕುರುಡ, ಹಾಲು ಅಂದ್ರೆ ಗೊತ್ತಿಲ್ಲೇನೋ? ಇಲ್ಲಪ್ಪ ಗೊತ್ತಿಲ್ಲ, ಹೇಳೋ ಮಾರ ಅಂದ್ಕೊಳ್ಳೆ. ಹಾಲು ಅಂದ್ರೆ ಅದು ಬೆಳ್ಳಗಿರುತ್ತೆ ಕಣ ಅಂದ. ಹೌದಾ? ಕುಂಟ, ಬೆಳ್ಳಗೆ ಅಂತ ಹೆಂಗೋ ಅಂತ ಕೇಳ್ದ ಕುರುಡ. ಏನಪ್ಪ ಈ ಕುರುಡನ ಮಗನಿಗೆ ನಾನು ಬೆಳ್ಳಗೆ ಅಂದ್ರೆ ಹೆಂಗೆ ಹೇಳೋದು ಅಂತ ಇವನಿಗೆ ತಲೆ ಕೆಟ್ಟೋದು. ಬೆಳ್ಳಗೆ ಅಂದರೆ ಬೆಳ್ಳು ಕಣ, ಅದೇ ಅಪ್ಪ ಬೆಳ್ಳಗೆ ಅಂದ್ರೆ ಹೆಂಗೆ ಅಂದ ಕೂಡಲೇ, ಅಯ್ಯೋ ನಾವು ದಿನ ಈಗ ನೀರು ಕೆರೆಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡೋ ಕೆರೆಗೆ ಹೋಗ್ತೀವಲ್ಲ, ಕೆರೆನಲ್ಲಿ ಏನದು ಕೊಕ್ರೆ ಕೊಕ್ರೆ ಇರುತ್ತೆ ನೋಡು, ಕೊಕ್ರೆ ಇದ್ದಂಗೆ ಇರುತ್ತೆ ಹಾಲು ಬೆಳ್ಳಗೆ ಇದ್ರೆ. ಹೌದಾ? ಅದು ಸರಿಯೋ, ಕೊಕ್ರೆ ನಾನು ನೋಡಿಲ್ಲ, ಕಾಣೋದೇ ಇಲ್ಲಲ್ಲ, ಕೊಕ್ರೆ ಹೆಂಗಿರುತ್ತೆ ಅಂಥೇಳಿ ಕುರುಡ ಕುಂಟನಿಗೆ ಕೇಳ್ದ. ಇವನೇನು ಮಾಡ್ದ, ಅಲ್ಲೇ ಕುರುಡನ ಮಗನಿಗೆ ಏನು ಹೇಳೋದು ಅಂಥೇಳಿ ತನ್ನ ಕೈಯನ್ನು ಹಿಂಗೆ ಹಿಡ್ಕೊಂಡು ತೋರ್ದ. ಲೇ ಕೊಕ್ರೆ ನೋಡೋ, ಕೊಕ್ ಹಿಂಗಿರುತ್ತೆ, ಕುತ್ತಿಗೆ ಹಿಂಗಿರುತ್ತೆ, ದೇಹ ಹಿಂಗಿರುತ್ತೆ ಕಣೋ, ಹಿಂಗಿರುತ್ತೆ ಅಂತೇಳಿ ಕೈ ಮುಟ್ಟು ತೋರ್ದ. ಈಗ ಗೊತ್ತಾದ ಕಣಲೆ ಕುಂಟ. ಅಲ್ಲ, ಈ ಜನಕ್ಕೇನು ಬುದ್ಧಿ ಇಲ್ಲ. ಆ ತಾಯಿಗೆ ಹೋಗಿ ಹೋಗಿ ಮಗು ಬಾಯಿಗೆ ಇಂಥ ದೊಡ್ಡ ಹಾಕಿದ್ರೆ ಅದು ಸಾಯ್ದೇ ಇರುತ್ತೇನೋ, ಅಯ್ಯೋ ಪಾಪ ಅಂತ ಅಳಕ್ಕೆ ಶುರು ಮಾಡಿಬಿಟ್ಟ. ಅಲ್ಲಿದ್ದವರೆಲ್ಲ ಬಾಯಿ ಹೊಡ್ಕೊಂಡು ನಕ್ಕರು. ಏನು ಕುರುಡನ ಇವ, ಹಾಲು ಕುಡಿಬೇಕಾದ್ರೆ ಸಾಯ್ತು ಅಂದರೆ ಇದೇನು ಯಾವುದಲ್ಲ ಕೊಕ್ರೆನೇ ಬಾಯಿಗೆ ಹಾಕಿದ್ರು ಅಂತಿದ್ದ ಅಂದ್ಕೊಂಡು ಈಗೆಲ್ಲ ಹಿಂಗೆಲ್ಲ ಹೇಳ್ತಿದ್ದಾನಲ್ಲ ಅಂತೇಳಿ ಇವನು ತಲೆ ಚಚ್ಕೊಂಡ. ಅಲ್ಲ, ನಾನೇನು ಹೇಳೋಕ್ಕೇನೋ ಹೇಳಿಬಿಟ್ಟೆ, ಇವನೇನೋ ಅರ್ಥ ಮಾಡ್ಕೊಂಡೆ ಅಂತ. ಇದನ್ನೇ ಏನಂತಾರೆ, ಯಾವುದೇ ವಿಷಯವನ್ನು ಹೇಳಬೇಕಾದ್ರೆ ಕಮ್ಯುನಿಕೇಷನ್ ಸರಿ ಇರಲ್ಲ, ಸಂವಹನ ಮಾಧ್ಯಮ ಅಂತ ಹೇಳ್ತೀವಿ. ಇವನು ಹೇಳಿದ್ದೊಂದು, ಅವನು ಅರ್ಥ ಮಾಡ್ಕೊಂಡಿದ್ದೊಂದು. ಮಕ್ಕಳೇ ನೆನಪಿರಲಿ, ಇದು ನಾವು ಸಹಿತ ಕುಂಟ ಏನು ಮಾಡಬೇಕಿತ್ತು, ಅವನು ಕುರುಡ ಕಣ್ ಕಾಣಲ್ಲ ಅಂತ ಅವನಿಗೇನು ಗೊತ್ತಿದೆಯೋ ಆ ರೀತಿಯಲ್ಲಿ ನಿಧಾನವಾಗಿ ಸ್ಪಷ್ಟಪಡ್ಸಕ್ಕೆ ಹೋಗ್ಬೇಕಿತ್ತು. ಅವನಿಗೆ ಪಾಪ ಏನೂ ಗೊತ್ತಿಲ್ಲ, ಅವನಿಗೆ ತಿಳಿದಂಗೆ ಅರ್ಥ ಮಾಡ್ಕೊಂಡ. ನಾವು ಸಹಿತ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ, ದೊಡ್ಡವರು ಇರ್ಬೋದು, ತಿಳುವಳಿಕೆ ಇರೋರು ಯಾರಿಗಾರು ಹೊಸ ವಿಷಯ ಹೇಳಬೇಕಾದ್ರೆ ಎಚ್ಚರಿಕೆ ವಹಿಸ್ದೇ ಹೋದರೆ ಇನ್ನೇನು ಅಪಾರ್ಥ ಮಾಡ್ಕೊಂಡು ಅನಾಹುತ ಹಂಗಾಗಬಾರ್ದಲ್ಲ. ಎಚ್ಚರಿಕೆ ಇರಲಿ. ನಮಸ್ಕಾರ.